ಡು ಯು ನೋ ವೈ? ಬಿಕಾಸ್ ವಿ ಡೋಂಟ್ ವಾಂಟ್ ಟು ಡೈ. ಏನ್ ದೊಡ್ಡ ರೆಬಲ್ ಸ್ಟಾರ್ ಇವನು. ಮಾಡಕ್ 3 ಕಾಸು ಕೆಲಸ ಇಲ್ಲ, 24 ಗಂಟೆನೂ ಸಿನಿಮಾ ನೋಡೋದು. ಡೈಲಾಗ್ ಹೊಡೆಯೋದ್ರಲ್ಲಿ ನಿಸ್ಸೀಮ. ಮತ್ತಿನೇನಪ್ಪ, ಅವಳು ಯಾವಳೋ ವಯಾರದಿಂದ ಬಂದ್ಲು, ಅವಳಿಗೆ ಇನ್ಫ್ಲೂಯೆನ್ಸ್ ಫೋನ್ ಕಾಲ್ ಬೇರೆ. ಇವನು ಅಪಾಯಿಂಟ್ಮೆಂಟ್ ಲೆಟರ್ ಟೈಪ್ ಮಾಡಿ ಕೊಟ್ಟೇ ಬಿಟ್ಟ. ಲೇ, ಆಫೀಸ್ಗೆ ಬರೀ ನಿನ್ನಂತಹ ಕೆಲಸ ಇಲ್ದಿರೋ ಬಿಕಾರಿಗಳೇ ಬರೋದಿಲ್ಲ. ಈ ಮಾತ್ನ ಅವನ್ ಹೇಳ್ಬೇಕಾಗಿತ್ತು, ನೀನೇ ಬಿಕಾರಿ ಅನ್ಬಿಡ್ತಿದ್ದೆ. ಅವನು ನಿಮ್ಮ ಅಪ್ಪ ಅಂದಿರೋನು. ಅದವ್ರ ತಾನೆ. ಕಪಾಳಕ್ ಬಾರಿಸ್ತೀನಿ ನೋಡು. ಅಯ್ಯೋ ಗಿಂತಂದು. ಏನ್ರಿ ಇದು? ಯಾವಾಗ ನೋಡಿದ್ರು ಬಾರಿಸ್ತೀನಿ ಅಂತೀರಿ. ವಯಸ್ಸಿಗೆ ಬಂದ್ ಮಗನಿಗೆ ಮನೇಲಿ ಸೊಸೆ ಇದ್ದಾಳೆ. ಮತ್ತಿನೇನು? ಯಾವ್ದು ಹುಡುಗಿ ಏನು ಕಂಪನಿ ಡಾಕ್ಯುಮೆಂಟ್ಸ್ ತಗೊಂಡ್ ಹೋದ್ರೆ ಇವನಿಗೇನಾಯ್ತು? ಹೋಗಿ ಆ ಮ್ಯಾನೇಜರ್ಗೆ ಬಾಯಿ ಬಂದಾಗೆಲ್ಲ ಬೈ ಬಂದಿದ್ದಾನೆ. ಅದು ಕಂಪನಿ ಡಾಕ್ಯುಮೆಂಟ್ಸ್. ಕಂಪನಿ ಡಾಕ್ಯುಮೆಂಟ್ಸ್. ಲೈ, ಒಂದು ತಿಳ್ಕು, ಇವನ್ ಹೀಗೆ ಜವಾಬ್ದಾರಿ ಇಲ್ಲದೆ ಬೆಳೆದ್ರೆ ನಮಗೆ ಇವನ್ ಅನ್ನ ಹಾಕೋದಿರ್ಲಿ, ನಾವು ಹಾಕೋ ಅನ್ನಕ್ಕೂ ಇವನ್ ಕಲ್ಲು ಹಾಕೋತಾನೆ. ಇವನಿಗೆ ಈ ಜನ್ಮದಲ್ಲಿ ಕೆಲಸ ಸಿಗೋದಿಲ್ಲ. ಇವನಿಗೋಸ್ಕರ ಇನ್ನೂ ಯಾರ್ಯಾರ ಕೈ ಕಾಲು ಹಿಡಿಬೇಕು. ಕರ್ಮ. ನೀವ್ ಯಾಕೆ ಕಾಲು ಹಿಡಿತೀರಾ? ತಪ್ಪು ಮಾಡ್ದವ್ ನಾನೇ ಕ್ಷಮಾಪಣೆ ಕೇಳಿ ಕೆಲಸ ಗಿಟ್ಟಿಸ್ಕೊತೀನಿ. ಅದಕ್ಕೆ ಇನ್ಯಾವ ಸಿನಿಮಾ ನೋಡ್ತೀಯೋ? ಹಲೋ ಐಶು. ಹಲೋ ಡ್ಯಾಡ್, ಹೇಗಿದ್ದೀರಾ? ಐ ಆಮ್ ಫೈನ್. ನೀನ್ ಹೇಗಿದೀಯಾ? ಫೈನ್ ಡ್ಯಾಡ್. ಆಮೇಲೆ ಹೇಗಿದೆ ಮೈಸೂರು? ಸೂಪರ್ಬ್. ನೆನ್ನೆ ನಾನ್ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬಂದೆ. ಆಮೇಲೆ ಏನಾಮೇಲೆ? ಡ್ಯಾಡ್, ನಾನ್ ಚೆನ್ನಾಗಿಲ್ವಾ? ನಿನ್ಗ್ಯಾಕ್ ಬಂತಮ್ಮ ಈ ಡೌಟು? ಅದು ಯಾರೋ ನಾನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಒಬ್ಬೊಬ್ಬರು ಕಣ್ಣಿಗೆ ಒಬ್ಬೊಬ್ರು ಒಂಥರ ಕಾಣಿಸ್ತಾರೆ, ಹಾಗಂತ ಅದನ್ನೆಲ್ಲ ತಲೆಗಚ್ಕೊಳಕ್ಕಾಗಲ್ಲ. ಆದ್ರೂ ಒಂದು ಮಾತು ಐಶು, ಹೆಣ್ಣಿಗೆ ಸೌಂದರ್ಯ ಜೊತೆ ಮುಖ್ಯ ಬೇಕಾಗಿರೋದು ನಡೆ, ನುಡಿ, ನಯ, ವಿನಯ. ಇನ್ನಲ್ಲಿ ಅದೆಲ್ಲ ಇದೆ. ಸೊ ಹೇಳಿದವ್ರ ಮಾತಿಗೆ ಬೆಲೆ ಕೊಡ್ಬೇಡ, ಆವೇಶದ ಕೈಗೆ ಬುದ್ಧಿ ಕೊಡ್ಬೇಡ. ಓಕೆ? ಓಕೆ ಡ್ಯಾಡ್. ಲವ್, ನಾವು ತಪ್ಪು ಮಾಡ್ಬಿಟ್ವಿ ಕಣ್ರ. ಇದೇನೋ ಆದಿ, ಜೀವನದಲ್ಲಿ ಫಸ್ಟ್ ಟೈಮ್ ತಪ್ಪು ಮಾಡೋ ತರ ಮಾತಾಡ್ತಾ ಇದೀಯಾ? ಆದಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹುಟ್ಟಿಸಿ ತಪ್ಪು ಮಾಡಿದ್ರು, ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ನಾಗ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ಸಾಯಿ ಕುಮಾರ್ ಆಗಿ ಹೇಳ್ತಾ ಇದೀನಿ. ಅವತ್ತು ಆ ಹುಡುಗಿ ಬಂದು ತಗೊಂಡೋಗಿದ್ದು ಅಪಾಯಿಂಟ್ಮೆಂಟ್ ಲೆಟರ್ ಅಲ್ವಂತೆ, ಮತ್ತೆ ಯಾವ್ದೋ ಡಾಕ್ಯುಮೆಂಟ್ಸ್ ಅಂತೆ. ಅದಕ್ಕೆ ಅವಳನ್ನ ಹೇಗಾದ್ರೂ ಮೀಟ್ ಮಾಡಿ ಸಾರಿ ಕೇಳ್ಬೇಕಂಡ್ರು. ಕೇಳಿದ್ರೆ ಆಯ್ತು. ಅಪಾಯಿಂಟ್ಮೆಂಟ್ ಒಳಗೊಳೇನ್ ಐಶ್ವರ್ಯ ರಾಯ ಇಲ್ಲ, ನನ್ ಡವ್ ಸುಷ್ಮಿತಾ ಸೇನಾ. ಅಲ್ಲಪ್ಪ, ಅಲ್ಲ, ನಾನು ಹೇಳಿದ್ದು ನಿನ್ನೆ ಡವ್ ಮಾಡಿ ಫೋನ್ ನಂಬರ್ ಇಸ್ಕೊಂಡಲ್ಲ, ಅದಕ್ಕೊಂದು ಫೋನ್ ಮಾಡಿದ್ರೆ ಆಗಿತ್ತು ಅಂತ. ಹೌದಲ್ವಾ? ಹಲೋ, ಯಾರ್ ಮಾತಾಡ್ತಾ ಇರೋದು? ಆದಿ. ಆದಿ? ಅದೇ ನಿನ್ನೆ ರೆಸ್ಟೋರೆಂಟ್ ಅಲ್ಲಿ ನಿಮ್ಮನ್ನ ಚೆನ್ನಾಗಿಲ್ಲ ಅಂತ. ಓ, ಯಾರೇ ಅದು? ಅದೇ ಬಸ್ಸಲ್ಲಿ ಜೊಲ್ಲು ನಿನ್ನೆ ರೆಸ್ಟೋರೆಂಟ್ ಅಲ್ಲಿ. ಏನಂತೆ ಅವನ್ಗೆ? ಯಾ, ವಾಟ್ ಇಸ್ ಇಟ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಫೋನಲ್ಲ, ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಏನೋ ಕಿತಾಪತಿ ಮಾಡೋ ಹಾಗಿದ್ದಾನೆ. ಸರಿ, ಬರಕ್ ಹೇಳು. ಓಕೆ, ಬನ್ನಿ. ಎಲ್ಲಿಗೆ? GRS ಫ್ಯಾಂಟಸಿ ಪಾರ್ಕ್. ಓಕೆ. ಹಲೋ ವಿಕ್ಕಿ, ಒಂದ್ 4 ಜನ ಅರ್ಜೆಂಟ್ ಆಗಿ GRS ಪಾರ್ಕ್ ಕಳಿಸು. ತಗೊಳ್ಳೆ. ಚೆನ್ನಾಗಿದೆ ಕಣೆ. ಎಕ್ಸ್ಕ್ಯೂಸ್ ಮೀ, ಒನ್ ಸೆಕ್. ಹಲೋ, ಸ್ವಲ್ಪ ಬರ್ತೀರಾ? ಥ್ಯಾಂಕ್ ಯು. ಅದು ನೆನ್ನೆ ನಾನು ನಿಮ್ಮನ್ನೇ. ಯಾರೋ ನೀನು? ಆದಿ. ಸುಮ್ನೆ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಅಂತ್ಯ ಹಾಡ್ಬೇಕಾಗತ್ತೆ. ಹಾಡಕ್ಕೆ ನಿನ್ ವಾಯ್ಸ್ ಚೆನ್ನಾಗಿಲ್ಲ ಕಣನು. ನನ್ನ ಮಗನೇ, ಬಾರ್ಸೋ ಕೈ ಕಾಲ್ ಚೆನ್ನಾಗಿದೆ. ಏಯ್, ಹೇಳ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿರಲ್ಲ.
ಏನಾಯ್ತಲ್ಲ? ಸರ್ ನಾವ್ ಇವ್ರನ್ನ ನೋಡಕ್ಕೆ ಅಂತ ಇಲ್ಲಿ ಬಂದಿದ್ ಸರ್. ಅಷ್ಟ್ರಲ್ಲಿ ಈ ಗ್ಯಾಂಗ್ ಬಂದ್ ನಮ್ಗೆ ಅಟ್ಯಾಕ್ ಮಾಡಿದ್ರು. ಬಾಮ್ಮ ಇಲ್ಲಿ. ಏನಮ್ಮ ಇವನ್ ಹೇಳ್ತಿರೋದಲ್ಲ ನಿಜಾನ? ಸಾರಿ ಸರ್, ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸರ್ ಸುಳ್ಳು ಹೇಳ್ತಿದ್ದಾಳೆ ಸರ್, ಸುಳ್ಳು ಹೇಳ್ತಿದ್ದಾಳೆ ಸರ್, ಸುಳ್ಳು ಸರ್, ಬರೀ ಸುಳ್ಳು ಸರ್. ಹುಡುಗಿಯರ್ನ ಚೂಡಾಯಿಸ್ತೀಯ ನೀನು? ಇಲ್ಲ ಸರ್. ಏನ್ ಅಲ್ಲಿ ನೋಡ್ತೀಯ? ಹತ್ತ ಜೀಪ್. ಹೆಂಗೆ ನನ್ ಸ್ಟೈಲ್ ಗೊತ್ತಾಯ್ತಾ? ಮೇಡಮ್ ನಾವು ಬಂದಿದೀವಿ. ವಿಕ್ಕಿ ಕಳಿಸಿದ್ರು. ಯಾರು ನೋಡಿಬೇಕು ಹೇಳಿ ಮೇಡಮ್. ನೀವ್ ಈಗ ಬರ್ತಾ ಇದ್ದೀರಾ? ಮತ್ ಅವ್ರಿಗೆ ಹೊಡೆದಿದ್ಯಾರು? ಮಾಮ್, ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಮಾಮ್.